ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಆತನು ಮಹಿಮೆ ಪಡಿಸುವ. ಪ್ರೇರೆ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ, ಭಯ ಪಡಬೇಡ್ರಿ. ಬನ್ನಿ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿದಾಗ ಅದೆಲ್ಲ ಸಂಗತಿಗಳು ಬಿಟ್ಟು ಹೋಗುತ್ತವೆ. ನಾವು ಒಟ್ಟಾಗಿ ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೋಹಾನ ಪತ್ರಿಕೆ, ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಈ ವಚನವನ್ನು ನಾವು ಓದಿ ಧ್ಯಾನ ಮಾಡುವ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ
ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಪ್ರೇರೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಂದೇ ಸಾರಿ ಸಾಯಲು ಆನಂತರ ನ್ಯಾಯ ತೀರ್ಪು ಎಲ್ಲ ಮನುಷ್ಯರಿಗೆ ನೇಮಕವಾಗಿದೆ. ಒಂದೇ ಸಾರಿ ಸಾಯುವುದು ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ನ್ಯಾಯ ತೀರ್ಪು ನೇಮಕವಾಗಿದೆ. ಓಕೆ, ಆದಾಮನ ಸಂಬಂಧದಿಂದ ಯಾರು ಹುಟ್ಟುತ್ತಾನೋ ಅವನ ಮೇಲೆ ನ್ಯಾಯ ತೀರ್ಪು ಇದೆ. ಪ್ರೈಸ್ ಗಾಡ್. ಆದಾಮನ ಸಂಬಂಧದಿಂದ ಯಾರು ಹುಟ್ಟುತ್ತಾರೋ, ಅಂದರೆ ರಕ್ತ ಸಂಬಂಧದಿಂದ ಯಾರು ಹುಟ್ಟುತ್ತಾರೋ ಅವರ ಮೇಲೆ ನ್ಯಾಯ ತೀರ್ಪು ನೇಮಕವಾಗಿದೆ. ದ ಜಡ್ಜ್ಮೆಂಟ್, ತೀರ್ಪು. ನೀವು ಮಾಡಿದ ತಪ್ಪಿನಿಂದ ಅಲ್ಲ, ನೀವು ಮಾಡಿದ ಪಾಪದಿಂದ ಅಲ್ಲ, ನೀವು ಪಾಪಿಗಳಾಗಿ ರಕ್ತ ಸಂಬಂಧದಿಂದ ನೀವು ಹುಟ್ಟಿದ ಕಾರಣ ನ್ಯಾಯ ತೀರ್ಪು ಮಾನವ ಕುಲದ ಮೇಲೆ ಇದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ, ಆದಾಮನ ಸಂಬಂಧದಿಂದ ಬಂದಂಥ ಪಾಪಗಳಿಗೋಸ್ಕರ ಆತನು ಒಂದೇ ಸಾರಿ ಅನೇಕರ ಪಾಪ ನಿವಾರಣೆಗೋಸ್ಕರ ಆತನು ಸತ್ತನು ಮತ್ತು ನಮ್ಮನ್ನು ಆ ನ್ಯಾಯ ತೀರ್ಪಿನಿಂದ ಆತನು ಬಿಡುಗಡೆ ಮಾಡಿದ್ದಾನೆ. ಬೇಕಾದರೆ ಮತ್ತೆ ನಾವು ಇಲ್ಲಿ ಬರುವ 9ನೇ ಅಧ್ಯಾಯದಲ್ಲಿ ಹೀಬ್ರೂಸ್ ನಾವು ಓದಿ ನಮಗೆ ಸಿಗ್ತದೆ. ಇಬ್ರಿಯರಿಗೆ ಬರೆದ 9ನೇ ಅಧ್ಯಾಯ 27ನೇ ವಚನ ನಾನು ಓದ್ತೇನೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಯಾಕೆ ನ್ಯಾಯ ತೀರ್ಪು? ನ್ಯಾಯ ತೀರ್ಪು ಅಂತ ಹೇಳಿದರೆ ಮನುಷ್ಯರ ಮೇಲಿದ್ದ ಪಾಪ, ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ಲೋಕದೊಳಗೆ ಪ್ರವೇಶಿಸಿತು ಅಂತ ಬೈಬಲ್ ಹೇಳ್ತದೆ. ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಎಲ್ಲರನ್ನು ಆವರಿಸಿತು ಅಂತ ಬೈಬಲ್ ಹೇಳ್ತದೆ. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ, ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ, ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಹೀಗೆ ಮರಣವು ಲೋಕದೊಳಗೆ ಪ್ರವೇಶಿಸಿತು. ಮರಣ, ದ ಜಡ್ಜ್ಮೆಂಟ್ ಮನುಷ್ಯರ ಮೇಲೆ, ಒಬ್ಬ ಮನುಷ್ಯನಿಂದ ಎಲ್ಲ ಮನುಷ್ಯರಿಗೆ ನ್ಯಾಯ ತೀರ್ಪು. ಅದಕ್ಕೋಸ್ಕರ ಅದು ಆಲ್ರೆಡಿ ನೇಮಕವಾಗಿದೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಪ್ರೈಸ್ ಗಾಡ್, ಸಮರ್ಪಿತನಾದನು. ಆತನು ತನ್ನ ಆ ಜಡ್ಜ್ಮೆಂಟ್ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆ ಜಡ್ಜ್ಮೆಂಟಿನ ಪತ್ರವನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಡಿದು ಅದನ್ನು ಕೆಡಿಸಿಬಿಟ್ಟನು ಅಂತ ಬೈಬಲ್ ಹೇಳ್ತದೆ. ನಾವು ಓದಿದರೆ ನಮಗೆ ಸಿಗ್ತದೆ. ಕೊಲೇಸರಿಗೆ ಬರೆದ 2ನೇ ಅಧ್ಯಾಯ 14ನೇ ವಚನ ನಾನು ಓದ್ತೇನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ, ಅಂದರೆ ಜಡ್ಜ್ಮೆಂಟ್, ಓಕೆ, ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಪ್ರೈಸ್ ಗಾಡ್. ಶಿಲುಬೆಗೆ ಜಡಿದು ಅದನ್ನು ಇಲ್ಲದಂತಾಗ ಮಾಡಿದನು. ಆ ಜಡ್ಜ್ಮೆಂಟನ್ನು ಆತನು ತೆಗೆದುಕೊಂಡು ಹೋದನು. ಅದಕ್ಕೆ ಬೈಬಲ್ ಹೇಳ್ತದೆ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನು ನಂಬುವನು, ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಇದೇ ಸತ್ಯವಿದ್ದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ, ಓಕೆ, 24. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನು ನಂಬುವನು, ನಿತ್ಯ ಜೀವವನ್ನು ಹೊಂದಿದ್ದಾನೆ. ಓಕೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಇಲ್ಲಿ ಸ್ವಾಮಿ ಹೇಳ್ತೇನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನು ನಂಬುವನು, ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಅವನು ತೀರ್ಪಿಗೆ
ಗುರಿಯಾಗುವುದಿಲ್ಲ. ಯಾವ ಮನುಷ್ಯನ ಮೇಲೆ ತೀರ್ಪಿತ್ತು, ಯೇಸು ಬಹು ಜನರ ಪಾಪಗಳನ್ನು ಹೊತ್ತುಕೊಂಡವನಾಗಿ ಒಂದೇ ಸಾರಿ ಪ್ರಾಣ ಕೊಟ್ಟನು, ಯಜ್ಞವನ್ನು ಸಮರ್ಪಿಸಿದನು ನಮ್ಮ ಪಾಪ ನಿವಾರಣೆಗೋಸ್ಕರ. ಇವತ್ತು ನಮಗೆ ನಂಬಿದವರಿಗೆ ತೀರ್ಪಿನಿಂದ, ಇಟರ್ನಲ್ ಜಡ್ಜ್ಮೆಂಟ್, ನಿತ್ಯ ತೀರ್ಪಿನಿಂದ ಆತ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮ ಒಳಗೆ ಸಿದ್ಧಿಗೆ ಬಂತು. ನ್ಯಾಯ ತೀರ್ಪಿನ ದಿನದಲ್ಲಿ ಬೈಬಲ್ ಹೇಳ್ತದೆ, ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು, ನಮ್ಮ ಒಳಗೆ ಸಿದ್ಧಿಗೆ ಬಂತು. ಯಾಕಂದರೆ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟಾನೆ. ರೈಟ್? ನಿಕೋದಮನ ಹತ್ರ ಯೇಸು ಸ್ವಾಮಿ ಮಾತಾಡ್ತಾನೆ. 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 3 ಚಾಪ್ಟರ್. ಇದು ನಿಮಗೆ ಎಲ್ಲರಿಗೂ ಗೊತ್ತಿದ್ದ ವಚನ. ಯಾವಾಗಲೂ ಪ್ರತಿಯೊಂದು ಸ್ವಾರ್ಥ ಕೂಟದಲ್ಲಿ ಹೆಚ್ಚಾಗಿ ಈ ವಚನವನ್ನು ಉಪಯೋಗಿಸ್ತಾರೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಕ್ರೈಸ್ತರ ಮೇಲೆ ಅಂತ ಹೇಳಿಲ್ಲ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. 17ನೇ ವಚನ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಲಿಲ್ಲ. 18ನೇ ವಚನ ಹೇಳ್ತದೆ, ಆತನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ನೋ ಜಡ್ಜ್ಮೆಂಟ್. ಆತ ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದ್ದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಯಾವುದದು? ಎಲ್ಲ ಒಂದೇ ಸಾರಿ ಸಾಯಲು, ಆನಂತರ ಎಲ್ಲ ಮನುಷ್ಯರಿಗೆ ನ್ಯಾಯ ತೀರ್ಪು ನೇಮಕವಾಗಿದೆ, ಎಲ್ಲ ಮನುಷ್ಯರಿಗೆ. ಬಟ್ ಯಾರು ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಆ ತೀರ್ಪನ್ನು ಹೊತ್ತುಕೊಂಡು ಹೋಗಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥನಾಗಿದ್ದಾನೆ. ಯಾರು ನಂಬುತ್ತಾರೆ ಅವರಿಗೆ ಆ ತೀರ್ಪಿನಿಂದ ಬಿಡುಗಡೆ ಆಗ್ತದೆ. ದಟ್ ಇಸ್ ಅ ಇಟರ್ನಲ್ ಜಡ್ಜ್ಮೆಂಟ್. ಅದರಿಂದ ಬಿಡುಗಡೆ ಆಗ್ತದೆ. ಯಾರು ಒಪ್ಪುವುದಿಲ್ಲ ಅವರಿಗೆ ಆ ತೀರ್ಪು ಕಂಟಿನ್ಯೂ ಆಗ್ತದೆ ಅಂತ ಯೇಸು ಹೇಳಿದ. ಆಗಲೇ ತೀರ್ಪು ಆಗಿ ಹೋಯಿತು, ಅದೇ ತೀರ್ಪು ಅವನ ಮೇಲೆ ಕಂಟಿನ್ಯೂ ಆಗ್ತದೆ. ಇನ್ನೊಂದು ವಚನ ಬೇಕಾದರೆ ನಾವು ಓದ್ಬೋದು. ಹೀಬ್ರೂಸ್, ಇಬ್ರಿಯರಿಗೆ ಬರೆದ 10ನೇ ಅಧ್ಯಾಯ 26ನೇ ವಚನದಲ್ಲಿ ನಾನು ಓದ್ತೇನೆ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞ ಇರುವುದಿಲ್ಲ. ಬೇಕೆಂದು ಪಾಪ ಅಂತ ಹೇಳಿದ್ರೆ ಯೇಸುವನ್ನು ರಿಜೆಕ್ಟ್ ಮಾಡುವಂಥದ್ದು. ಓಕೆ, ಅದು ಪಾಪ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ಜಡ್ಜ್ಮೆಂಟ್, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಿಮ್ಮ ಮುಂದೆ ಇರುವ ನ್ಯಾಯವಾದ ತೀರ್ಪು, ತೀಕ್ಷ್ಣವಾದ ಅಗ್ನಿ. ಅಂದರೆ ನ್ಯಾಯ ತೀರ್ಪು ಆದ ನಂತರ ಫೈನಲಿ ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ಹಾಕುತ್ತಾರೆ. ಯೇಸು ಹೇಳಿದ 2 ಪುನರುತ್ಥಾನ ನೋಡುತ್ತೇವೆ. ಸಮಾಧಿಗಳಿರುವವರೆಲ್ಲರೂ ದೇವಕುಮಾರನ ಸ್ವರವನ್ನು ಕೇಳಿ ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡುವವರಿಗೆ ಜೀವಕ್ಕಾಗಿ ತೀರ್ಪು ಆಗುತ್ತದೆ, ಕೆಟ್ಟದನ್ನು ಮಾಡಿದವರಿಗೆ ಮರಣಕ್ಕಾಗಿ ತೀರ್ಪು ಆಗ್ತದೆ ಅಂತ ಬೈಬಲ್ ಹೇಳ್ತದೆ. ಮರಣಕ್ಕಾಗಿ ಅಂದರೆ ನಿತ್ಯವಾದ ಬೆಂಕಿ. ಒಬ್ಬ ಮನುಷ್ಯನು ಈ ಶರೀರದಲ್ಲಿ ಇರುವಾಗ ಯೇಸು ಕ್ರಿಸ್ತನು ನನಗೋಸ್ಕರ ಸತ್ತು ಹೂಣಲ್ಪಟ್ಟ 3ನೇ ದಿನ ಪುನರುತ್ಥಾನಾದನೆಂದು ಒಂದು ವೇಳೆ ಅವನು ಶರೀರದಲ್ಲಿ ಇರುವಾಗ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ಅವನ ಮೇಲೆ ಆ ತೀರ್ಪು ಕಂಟಿನ್ಯೂ ಆಗಿರುತ್ತದೆ. ಯೇಸು ಸ್ವಾಮಿ ಹೇಳಿದಾಗ ಆಗಲೇ ತೀರ್ಪಾಗಿ ಹೋಯಿತು. ನಂಬಿದಾಗ ಅವನಿಗೆ ತೀರ್ಪಿಲ್ಲ. ಇಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬಂತು. ಯಾಕೆ ಸಿದ್ಧಿಗೆ ಬಂತು? ನಾವು ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನ, ನಮಗೋಸ್ಕರ ಆತನು ಸತ್ತಿದ್ದಾನೆ, ನಮಗೋಸ್ಕರ ಹೂಣಲ್ಪಟ್ಟಿದ್ದಾನೆ ಅಂತ ನಾವು ಹೃದಯದಲ್ಲಿ ನಂಬಿದ್ದೇವೆ. ಯಾರು ಆತನು ಅಂಗೀಕಾರ ಮಾಡಿದರು ಅಂದರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಅವನು ಕೊಟ್ಟನು. ನಾವು ಆತ್ಮದಲ್ಲಿ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿ ಹೊಸದಾಗಿ ನಾವು ಹುಟ್ಟಿದ್ದೇವೆ. ಪುನರ್ಜನ್ಮವನ್ನು ಹೊಂದಿದ್ದೇವೆ. ನಾವು ಹೊಸದಾಗಿ ಹುಟ್ಟಿದ್ದೇವೆ. ನಾವು ಆತ್ಮದಲ್ಲಿ ನೆಕ್ಸ್ಟ್ ಹೇಳಿದೆ, ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ನಾವು ಭೂಲೋಕದಲ್ಲಿ ಇದ್ದೇವೆ. 17ನೇ ವಚನ ಅಲ್ಲಿ
4:17 ವಚನದಲ್ಲಿ ಹೇಳಿದೆ, ಕ್ರಿಸ್ತನು ಎಂಥವನಾಗಿದ್ದನು ಅಲ್ಲ, ಪಾಸ್ಟ್ ಅಲ್ಲ, ಆಸ್ ಹಿ ಈಸ್ ಸೋ ಆರ್ ವಿ ಇನ್ ದಿಸ್ ವರ್ಲ್ಡ್ ಅಂತ ಬೈಬಲ್ ಹೇಳ್ತದೆ. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ನಾವಿಲ್ಲಿ ಭೂಲೋಕದಲ್ಲಿದ್ದೇವೆ. ನಾವೀ ಲೋಕದಲ್ಲಿ ಇದ್ದೇವೆ. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ನಾವು ಭೂಲೋಕದಲ್ಲಿ ಇದ್ದೇವೆ. ಎಕ್ಸಾಕ್ಟ್ಲಿ ಲೈಕ್ ಜೀಸಸ್. ಕ್ರಿಸ್ತನ ಹಾಗೆ ನಮ್ಮಲ್ಲಿದ್ದಾರೆ. ದೇವರು ನಮ್ಮನ್ನು ನೋಡುವಾಗ ನಮ್ಮ ಹೊರಗೆ ನೋಡುವುದಿಲ್ಲ. ದೇವರು ನೋಡುವಾಗ ನಮ್ಮ ಅಂತರ್ಯದ ಮನುಷ್ಯನನ್ನು ನೋಡ್ತಾನೆ. ನಮ್ಮ ಅಂತರ್ಯದ ಮನುಷ್ಯನು ನೋಡುವಾಗ ಕ್ರಿಸ್ತನನ್ನು ಹೇಗೆ ನೋಡುತ್ತಾನೋ ಅದೇ ರೀತಿ ನನ್ನನ್ನು ಮತ್ತು ನಿನ್ನನ್ನು ನೋಡ್ತಾನೆ. ಪ್ರೈಸ್ ಗಾಡ್. ಕ್ರಿಸ್ತನನ್ನು ಹೇಗೆ ನೋಡುತ್ತಾನೋ ಅದೇ ರೀತಿ ನೋಡ್ತಾನೆ. ಬಟ್ ನಾವು ನಿಜವಾದ ಒಳಗಿದ್ದವರು ಹೇಗಿದ್ದೇವೆ ಅಂದರೆ ಕ್ರಿಸ್ತನಾಗಿದ್ದೇವೆ. ದ ಹೋಲಿ, ಪ್ಯೂರ್, ಓಕೆ, ನಾವಾಗಿದ್ದೇವೆ. ಬಟ್ ಮನುಷ್ಯನಿಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ಆತನು ವಾಸಿಸ್ತಾನೆ. ಬಟ್ ಮನುಷ್ಯನ ಮನಸ್ಸು ಆತ್ಮಿಕ ಸಂಗತಿಗಳಿಗೆ ಆತನು ನೂತನಪಡಿಸಿಕೊಳ್ಬೇಕು. ದೇ ಮಸ್ಟ್ ರಿನ್ಯೂ ದೇರ್ ಮೈಂಡ್. ಅವರ ಮನಸ್ಸುಗಳನ್ನು ಅವರು ನೂತನಪಡಿಸಬೇಕು ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ಅವರ ಮನಸ್ಸನ್ನು ಅವರು ನೂತನಪಡಬೇಕು. ಈ ಸತ್ಯಾಂಶದಲ್ಲಿ ಅವರ ಮನಸ್ಸುಗಳನ್ನು ಅವರು ನೂತನಪಡಿಸಬೇಕು. ಪ್ರೈಸ್ ಗಾಡ್. ನಿಮ್ಮ ಒಳಗಿನ ಮನುಷ್ಯ ಆತನು ಕ್ರಿಸ್ತನ ಹಾಗೆ ಇದ್ದಾನೆ. ನೀವು ಹೇಗಿದ್ದೀರಿ ಅಂತ ಅಂತರ್ಯದಲ್ಲಿ ದೇವದೂತರಿಗೆ ಗೊತ್ತು. ನೀವು ಹೇಗಿದ್ದೀರಿ ಅಂತ ದುರಾತ್ಮಗಳಿಗೆ ಗೊತ್ತು. ನೀವು ಹೇಗಿದ್ದೀರಿ ಅಂತ ಅಂತರ್ಯದಲ್ಲಿ ಪರಲೋಕಕ್ಕೆ ಹೋದ ಭಕ್ತರಿಗೂ ಗೊತ್ತು. ನೀವು ಹೇಗಿದ್ದೀರಿ ಅಂತ ಅಂತರ್ಯದಲ್ಲಿ ನರಕಕ್ಕೆ ಹೋದವರಿಗೆ ಗೊತ್ತು. ನೀವು ಅಂತರ್ಯದಲ್ಲಿ ಹೇಗಿದ್ದೀರಿ ಅಂತ ದುರಾತ್ಮಗಳಿಗೆ ಗೊತ್ತು, ಏಂಜಲ್ಸ್ಗಳಿಗೆ ಗೊತ್ತು, ದೇವದೂತರಿಗೆ ಗೊತ್ತು. ಬಟ್ ಸೈತಾನ ಏನು ಮಾಡ್ತಾನೆ, ನಮಗೆ ಮಾತ್ರ ಗೊತ್ತಾಗಬಾರದೆಂದು ಅವನ ನಂಬಿಕೆಯಿಲ್ಲದ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದ ಮನಸ್ಸನ್ನು ಮಂಕು ಮಾಡಿದ್ದಾನೆ. ನೀವು ಪ್ರತಿಯೊಂದು ಆತನ ಸುಳ್ಳುಗಳನ್ನು ಎದುರಿಸುವಂಥದ್ದು ಹೇಗೆಂದರೆ ನಿಮ್ಮಲ್ಲಿರುವ ಸತ್ಯದಿಂದ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಓಕೆ, ಅದರಿಂದ ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಒಂದು ಗೊತ್ತಿರಲಿ, ನೀವು ಕ್ರಿಸ್ತನ ಹಾಗೆ ಈ ಭೂಲೋಕದಲ್ಲಿ ಇದ್ದೀರಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನೀವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೀರಿ, ನೀವು ಕ್ರಿಸ್ತನಲ್ಲಿ ಪರಿಶುದ್ಧ ಜನಾಂಗವಾಗಿದ್ದೀರಿ, ನೀವು ಕ್ರಿಸ್ತನಲ್ಲಿ ರಾಜ್ಯ ವಂಶಸ್ಥರಾದ ಯಾಜಕರಾಗಿದ್ದೀರಿ, ನೀವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೀರಿ, ನೀವು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಗಳಾಗಿದ್ದೀರಿ, ನೀತಿವಂತರಾಗಿದ್ದೀರಿ, ಜಯಶಾಲಿಗಳಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ. ಬಟ್ ನಮ್ಮ ದೇಹ ಅದು ಮಣ್ಣಿನ ದೇಹವಾಗಿದೆ. ಬಟ್ ಒಂದು ದಿನ ಈ ದೇಹ ಕೂಡ ರೂಪಾಂತರವಾಗ್ತದೆ. ನಮ್ಮ ದೇಹ ಕೂಡ ರೂಪಾಂತರವಾಗ್ತದೆ. ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿಯುವಷ್ಟರೊಳಗೆ ನಾವು ಮಾರ್ಪಡುವೆವು ಅಂತ ವಾಕ್ಯ ಹೇಳ್ತದೆ. ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಾವು ಮಾರ್ಪಡುವೆವು. ಯೇಸುವಿನ ದೇಹ ಅದು ಪುನರುತ್ಥಾನದ ದೇಹ. ನಮಗೊತ್ತು, ಆತನು ಶಿಷ್ಯರು ಒಟ್ಟಿಗೆ ಪ್ರಾರ್ಥನೆ ಮಾಡುತ್ತಿರು 11 ಮಂದಿ ಶಿಷ್ಯರು ಭಯದಿಂದ 11 ಮಂದಿ ಶಿಷ್ಯರು ಭಯದಿಂದ ಅಲ್ಲಿ ಒಂದು ಕೋಣೆಯಲ್ಲಿ ಇರುವಾಗ ಸಡನ್ಲಿ ಯೇಸು ಸ್ವಾಮಿ ಯಾರು ಬಾಗಿಲು ತೆರೆಯದೆ ಗೋಡೆಯನ್ನು ಪಾಸಾಗಿ ಗೋಡೆಯನ್ನು ದಾಟಿ ಆತನು ಒಳಗೆ ಬಂದ. ನಿಮಗೆ ಸಮಾಧಾನವಾಗಲಿ, ಶಾಲೋಮ್ ಅಂತ ಹೇಳಿದ. ರೈಟ್. ಆ ದೇಹಕ್ಕೆ ಈ ಯಾವುದೇ ಒಂದು ಭೌತಿಕ ಸಂಗತಿಗಳು ಅದಕ್ಕೆ ತಡೆಯಾಗಿ ನಿಲ್ಲುವುದಿಲ್ಲ. ಅದು ಮಹಿಮೆಯ ದೇಹವಾಗುತ್ತದೆ. ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಮ್ಮ ದೇಹ ಕೂಡ ಮಹಿಮೆಯ ದೇಹವಾಗುತ್ತದೆ. ಬಟ್ ನಾವು ಆತ್ಮದಲ್ಲಿ ಈಗ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇವೆ. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ಈ ಭೂಲೋಕದಲ್ಲಿ ನಾವು ಇದ್ದೇವೆ ಅಂತ ಸತ್ಯವೇದ ಹೇಳ್ತೇವೆ. ಸತ್ಯವೇದವೇ ನಮಗೆ ಪ್ರೂಫ್. ನಾವು ಏನೇನು ನಂಬಬೇಕಾದ್ರೆ ಆಧಾರ ಏನು? ನಾವು ನಂಬಬೇಕಾದ್ರೆ ಆಧಾರ ದೇವರ ವಾಕ್ಯ. ನಾವು ನಂಬಬೇಕಾದರೆ ನಮ್ಗೆ ಯಾವುದೋ ಒಂದು ವಿಸಿಟೇಷನ್ ಅಲ್ಲ. ನಮಗೆ ಅಲ್ಲಿ ವಿಸಿಟ್ ಆಯಿತು, ಇಲ್ಲಿ ಯೇಸು ಕಂಡ, ಅಲ್ಲಿ ದರ್ಶನ ಆಯಿತು, ಅಲ್ಲಿ ದೇವದೂತ ಕಂಡ, ಅದರಲ್ಲಿ ಏನು ತಪ್ಪಿಲ್ಲ. ವಿ ಕೆನಾಟ್ ಡಿನೈ ಅಫ್ಕೋರ್ಸ್ ದರ್ಶನ ಆಗ್ತದೆ. ಓಕೆ, ಏಂಜಲ್ಸ್ಗಳು ವಿಸಿಟ್ ಆಗ್ತದೆ, ಅದಕ್ಕೆ ವಾಕ್ಯದಲ್ಲಿ ಆಧಾರ ಇದೆ, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಯಾವುದೇ ವಿಸಿಟೇಷನ್ ಯಾವುದೇ ಅದು ದೇವರ ವಾಕ್ಯಾನುಸಾರವಾಗಿರುವಂಥದ್ದು ಬಹಳ ಪ್ರಾಮುಖ್ಯ.
ಯಾಕೆ ನಾವು ಎಲ್ಲಿ ಕೂಡ ಮಿಸ್ ಆಗಬಾರದಂತ ದೇವರು ಬಯಸ್ತಾನೆ. ಸೈತಾನು ಕೂಡ ದೇವದೂತನ ವೇಷ ಹಾಕಿಕೊಂಡು ಬರುತ್ತಾನೆ. ದೇವದೂತನ ಅವನು ಕಳ್ಳನ ಹೆಸರಿನಲ್ಲಿ ಬರುವುದಿಲ್ಲ. ಓಕೆ, ಕಳ್ಳನು ನೀತಿವಂತನ ವೇಷದಲ್ಲಿ ಬರುತ್ತಾನೆ. ಅದೇ ರೀತಿ ಸೈತಾನನು ಬೆಳಕಿನ ದೇವದೂತನ ವೇಷ ಹಾಕ್ಕೊಂಡು ಬರ್ತಾನಂತೆ. 2 Corinthians 11:14 2 ಕೊರಿಂಥ 11:14 ಬರೆಯಲ್ಪಟ್ಟದೆ. ಸೈತಾನನು ಕೂಡ ದೇವದೂತನ ವೇಷ ಹಾಕ್ಕೊಂಡು ಬರುತ್ತಾನೆ. ಪ್ರಿಯರೇ, ಇವತ್ತು ನೀವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೀರಿ. ಅದಕ್ಕೆ ಆಧಾರ ಏನಂತ ಹೇಳಿದರೆ ದೇವರ ವಾಕ್ಯ, 4:17. ಓಕೆ, ಇದು ನಿಮ್ಮ ಮನಸ್ಸು ಒಪ್ಪಲಿಕ್ಕಿಲ್ಲ. ಯಾಕಂದರೆ ನಿಮ್ಮ ಮನಸ್ಸು ಚಿಕ್ಕಂದಿನಿಂದ ರಿಲೀಜಿಯಸ್ ಆಗಿ ಟ್ರೈನ್ ಆಗಿದೆ. ಓಕೆ, ರಿಲೀಜಿಯಸ್ ಆಗಿ ಟ್ರೈನ್ ಆಗಿದೆ. ಕ್ರಿಶ್ಚಿಯಾನಿಟಿ ಇಸ್ ನಾಟ್ ಎ ರಿಲಿಜನ್, ಕ್ರಿಶ್ಚಿಯಾನಿಟಿ ಇಸ್ ಎ ರಿಲೇಷನ್ಶಿಪ್ ವಿತ್ ಗಾಡ್. ಕ್ರೈಸ್ತತ್ವ ಎಂಬುವಂಥದ್ದು ದೈವಿಕವಾದ ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಪ್ರಿಯರೇ, ಅದು ಕೇವಲ ಅಕ್ಷರ ಮಾತ್ರ ಅಲ್ಲ, ಅದು ಜೀವಂತವಾದ ಪವಿತ್ರಾತ್ಮನು ಎಲ್ಲಿ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಆತನು ವ್ಯಕ್ತಿಯಾಗಿ ನಿಮ್ಮ ಒಳಗಿದ್ದಾನೆ. ಆತನು ಶಕ್ತಿಯೊಡನೆ ಇದ್ದಾನೆ. ವ್ಯಕ್ತಿಯಾಗಿ ಆತನು ಶಕ್ತಿಯೊಡನೆ ಇದ್ದಾನೆ. ಪವಿತ್ರಾತ್ಮನು ಕೇವಲ ಶಕ್ತಿ ಅಲ್ಲ, ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ಓಕೆ, ಕೇವಲ ಆತನ ಶಕ್ತಿ ಅಲ್ಲ. ವೆನ್ ದ ಹೋಲಿ ಸ್ಪಿರಿಟ್ ಕಮ್ ಅಪಾನ್ ಯು, ಯು ವಿಲ್ ರಿಸೀವ್ ಪವರ್ ಅಂತ ಬೈಬಲ್ ಹೇಳ್ತದೆ. ಓಕೆ, ಕೇವಲ ಆತನು ನೋಡುವಾಗ ನಾವು ಶಕ್ತಿಯಲ್ಲಿ ನೋಡುವಂಥದ್ದಲ್ಲ, ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂಬುವಂಥದ್ದು, ಫೆಲೋಶಿಪ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ, ಪವಿತ್ರಾತ್ಮನ ನಂದಿಸಬೇಡ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಪವಿತ್ರಾತ್ಮನ ದೇವರು ಸಂತೋಷ ಪಡಿಸಿ ಅಂತ ವಾಕ್ಯ ಹೇಳ್ತೇನೆ. ನೀವು ಯಾವಾಗ ದೇವರನ್ನು ಮೆಚ್ಚಿಸ್ತೀರಿ, ಆಗ ಪವಿತ್ರಾತ್ಮ ನಿಮ್ಮಲ್ಲಿ ಸಂತೋಷ ಪಡುತ್ತಾನೆ. ಯಾವಾಗ ಸಂತೋಷ ಪಡುತ್ತಾನೆ, ನೀವು ಆತನು ಅನುಭವಿಸ್ತೀರಿ. ಆ ಜಾಯನ್ನು ನೀವು ಕೂಡ ಅನುಭವಿಸ್ತೀರಿ. ಓಕೆ, ಆ ಸಂತೋಷವನ್ನು ನೀವು ಅನುಭವಿಸ್ತೀರಿ. ಪ್ರೇರೆ, ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನೀವು ಸಂಬಂಧದಲ್ಲಿ ಇದ್ದೀರಿ. ಅದಕ್ಕೋಸ್ಕರ ಈ ಸತ್ಯಾಂಶಗಳನ್ನು ನೀವು ಧ್ಯಾನ ಮಾಡಿರಿ. ಯಾವಾಗಲೂ ಕಂಡಮಿನೇಷನ್ನಲ್ಲಿ ಇರಬೇಡ್ರಿ. ವಾಕ್ಯಗಳನ್ನು ಸರಿಯಾಗಿ ಡಿವೈಡ್ ಮಾಡಿ ಅದನ್ನು ಮೆಡಿಟೇಟ್ ಮಾಡಿರಿ. ಓಕೆ, ಕೆಲವರು ಹೇಳ್ತಾರೆ, ಹಾಗಾದರೆ ನಮಗೆ ನ್ಯಾಯ ತೀರ್ಪಿಲ್ವೋ? ಬೈಬಲ್ ಹೇಳ್ತದೆ, ದೇರ್ ಆರ್ ಮೆನಿ ಜಡ್ಜ್ಮೆಂಟ್ಸ್. ಓಕೆ, ರಿವರ್ಡ್ ಜಡ್ಜ್ಮೆಂಟ್ ಇದೆ. ಮನುಷ್ಯನು ತನ್ನ ದೇಹದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ತಕ್ಕ ಪ್ರತಿಫಲವನ್ನು ಹೊಂದುವಂತೆ ಯಥಾಸ್ಥಿತಿಯಲ್ಲಿ ನಾವು ಕ್ರಿಸ್ತನ ನ್ಯಾಯ ಸಿಂಹಾಸನದ ಮುಂದೆ ನಿಲ್ಲಿಕ್ಕಿದೆ ಅಂತ ಬೈಬಲ್ ಹೇಳ್ತದೆ. ಓಕೆ, 2 Corinthians 5:10. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬೇಕು. ನಿಮಗೆ ರಿವಾರ್ಡ್ ಇರ್ತದೆ. ಒಬ್ಬನು ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳವಿರುವುದು. ಒಬ್ಬನು ಕಟ್ಟಿದ್ದು ನಷ್ಟವಾದರೆ, ಸುಟ್ಟು ಹೋದರೆ ಅವನಿಗೆ ಸಂಬಳ ತಪ್ಪುದು. ಅವನಾದರೂ ರಕ್ಷಣೆ ಹೊಂದುವನು, ಬೆಂಕಿಯಿಂದ ತಪ್ಪಿಸಿಕೊಂಡವನಾಗಿ ಅಂತ ಬೈಬಲ್ ಹೇಳ್ತದೆ. ಅವನು ರಕ್ಷಣೆ ಹೊಂದ್ತಾನೆ, ಆದರೆ ಬೆಂಕಿಯಿಂದ ತಪ್ಪಿಸಿಕೊಂಡ ಅವನಿಗೆ ರಿವಾರ್ಡ್ ಇಲ್ಲ. ನೀನೇನು ಪ್ರೀತಿಯಿಂದ ಮಾಡುತ್ತಿ ಅದಕ್ಕೆ ಪ್ರತಿಫಲ ಇದೆ. ತೋರ್ಪಡಿಕೆಗೋಸ್ಕರ ಮಾಡಿದ್ದಕ್ಕೆ ಅದಕ್ಕೆ ಪ್ರತಿಫಲ ಇಲ್ಲ. ಏನೇ ನೀನು ಕ್ರಿಸ್ತನ ನಾಮದ ನಿಮಿತ್ತ, ಪ್ರೀತಿಯ ನಿಮಿತ್ತವಾಗಿ ಏನೇನು ಮಾಡುತ್ತಿ ಅದಕ್ಕೆ ನಿನಗೆ ರಿವಾರ್ಡ್ ಇದೆ. ಓಕೆ, ನೀನು ಸ್ವಾರ್ಥದಲ್ಲಿ ಏನೋ ಮಾಡ್ತಿ ಅದಕ್ಕೆ ರಿವಾರ್ಡ್ ಇಲ್ಲ, ಅದಕ್ಕೆ ಪ್ರತಿಫಲ ಇಲ್ಲ. ಬಟ್ ದೇಹದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ತಕ್ಕ ಪ್ರತಿಫಲವನ್ನು ಹೊಂದುವಂತೆ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಿಕ್ಕಿದೆ. ರೋಮನ್ಸ್ 14 ಕೂಡ ಹೇಳ್ತದೆ, ತಿನ್ನುವನೇ ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವನೇ ನಿನ್ನ ಸಹೋದರನ ನೀನು ಹಿನ್ನಯಿಸುವುದೇನು? ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕು. ಓಕೆ, ನನ್ನ ಜೀವದಾಣೆ ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನ ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಕ್ಕೆ ಕರ್ತನು ಹೇಳಿದ್ದಾನೆ ಎಂದು ಬರೆದಿದೆ. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲೂ ಒಬ್ಬರು ತೀರ್ಪು ಮಾಡದಿರೋಣ. ಅದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ತಡೆಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿ. ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಲೆಕ್ಕ ಕೊಡಲಿಕ್ಕೆ ಇದೆ. ಓಕೆ, ನೀನು ರೈಟ್ ಸಂಗತಿಗಳನ್ನು ಮಾಡಿದರೆ ನಿನಗೆ ರಿವಾರ್ಡ್ ಇದೆ. ಓಕೆ, ನಿನಗೇನು ಜವಾಬ್ದಾರಿ ಕೊಡಲ್ಪಟ್ಟಿದೆ ಆ ಜವಾಬ್ದಾರಿ ನಿನ್ನ ಹತ್ರ ದೇವರು ಲೆಕ್ಕ ಕೊಡ್ತಾನೆ. ಒಬ್ಬ ತಂದೆ ಆದರೆ ನಿನ್ನ ಮಕ್ಕಳ ವಿಷಯದಲ್ಲಿ ಲೆಕ್ಕ ಕೊಡ್ತಾನೆ. ಒಬ್ಬ ಪಾಸ್ಟರ್ ಆದರೆ
ನಿನ್ನ ವಿಶ್ವಾಸಿಗಳ ವಿಷಯದಲ್ಲಿ ದೇವರು ನಿನ್ನ ಹತ್ರ ಲೆಕ್ಕ ಕೇಳ್ತಾನೆ. ನಿನಗೆ ಯಾವ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾನೋ ಆ ಜವಾಬ್ದಾರಿಯ ವಿಷಯದಲ್ಲಿ ದೇವರು ಲೆಕ್ಕ ಕೊಡ್ತಾನೆ. ಒಬ್ಬ ಕಂಪನಿಯಲ್ಲಿ ಪ್ರತಿಯೊಬ್ಬರು ಅವರ ಲೆಕ್ಕ ಕೊಡಲಿಕ್ಕಿದೆ. ಒಬ್ಬ ಸೂಪರ್ವೈಸರ್, ಒಬ್ಬ ಮ್ಯಾನೇಜರ್, ಒಬ್ಬ ಜನರಲ್ ಮ್ಯಾನೇಜರ್, ಒಬ್ಬ ಸೆಕ್ಯೂರಿಟಿ, ಪ್ರತಿಯೊಬ್ಬರು ಅವರವರ ವಿಷಯದಲ್ಲಿ ಜವಾಬ್ದಾರಿ ಅವ್ರು ಮಾಡಲಿಕ್ಕಿದೆ. ಅವರವರ ವಿಷಯದಲ್ಲಿ ಅವರು ಲೆಕ್ಕ ಕೊಡಲಿಕ್ಕಿದೆ. ಓಕೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ, ನೀವು ದೇವರ ಮಕ್ಕಳಾಗಿ ಹುಟ್ಟುತ್ತೀರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸು, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ಕ್ರಿಸ್ತನು ಎಂಥವನಾಗಿದ್ದನು ಅಂಥವರಾಗಿ ನಾವು ಭೂಲೋಕದಲ್ಲಿ ಇದ್ದೇವೆ ಅಂತ ವಾಕ್ಯ ಹೇಳ್ತದೆ. ನಾವು ಅದನ್ನು ನಂಬುತ್ತೇವೆ. ಎಲ್ಲರೂ ಈ ಸತ್ಯಾಂಶಗಳನ್ನು ಗ್ರಹಿಸಿಕೊಳ್ಳಲಿ ಮತ್ತು ತಿಳಿದುಕೊಳ್ಳಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನೆಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಉಡುಪಿ. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಪೇಜಲ್ಲಿ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ. ಡಿವೋಷನ್ 7 ಗಂಟೆಯಿಂದ 8 ಗಂಟೆ. ಮತ್ತು ವೆಬ್ಸೈಟ್ ಇದೆ wordofvictory.in ಅಂತ. ಅದರ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಯು ಬ್ಲೆಸ್. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ಕೂಡ. ಆಮೆನ್.